ಎಲ್ಲರಿಗೂ ನಮಸ್ಕಾರ. ದಿನ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ. ನಮಸ್ಕಾರ ಸ್ನೇಹಿತರೆ, ಇಂದು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇಂದು ಅನೇಕ ಜನ ಗೊತ್ತಿಲ್ಲದೆ ಮಾಡುವ ಒಂದು ತಪ್ಪಿನಿಂದ ಹಣ ಕೈ ತಪ್ಪುತ್ತಿದೆ ಅಂತ ಹೇಳಬಹುದು. ಖರ್ಚು ಸಹ ಹೆಚ್ಚುತ್ತಿದೆ, ಸಾಲ ತಲೆಗೆ ಏರುತ್ತಿದೆ. ನೀವು ಕೂಡ ಆ ತಪ್ಪು ಮಾಡ್ತಿದ್ರೆ ಎಷ್ಟು ದುಡಿತಾ ಇದ್ರೂ ಹಣ ನಿಲ್ಲೋದಿಲ್ಲ. ಆದರೆ ಇಂದು ನಾನು ಹೇಳುವ ಪರಿಹಾರ ಮಾಡಿದರೆ ಹಣ ನಿಲ್ಲೋದು ಶುರು ಆಗುತ್ತೆ. ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದ್ದೀರಾ, ಸಂಬಳ ಬರುತ್ತೆ ಆದರೆ ಕೈಯಲ್ಲಿ ಹಣ ಉಳಿಯಲ್ಲ. ಒಂದೊಂದು ಖರ್ಚು ಮತ್ತೊಂದು ಖರ್ಚು, ಸಾಲ, EMI, ಒತ್ತಡ. ಇದಕ್ಕೆ ಕಾರಣ ಕೇವಲ ಗ್ರಹದೋಷ ಅಲ್ಲ, ಒಂದು ದೊಡ್ಡ ತಪ್ಪು ಕೂಡ ಕಾರಣ. ಆ ತಪ್ಪೇನು ಅನ್ನೋದನ್ನು ಈಗ ಹೇಳ್ತೀನಿ. ಇಂದು ಮಾಡಬಾರದ ದೊಡ್ಡ ತಪ್ಪು ಏನು ಗೊತ್ತಾ? ಬೆಳಗ್ಗೆ ಅಥವಾ ಸಂಜೆ ಹಣ, ಉಪ್ಪು, ದೀಪ ಅಥವಾ ದೇವರ ವಸ್ತುಗಳನ್ನು ಅಲಕ್ಷ್ಯ ಮಾಡೋದು. ಹಾಗೆಂದರೆ ಉಪ್ಪು ಕೆಳಗೆ ಬೀಳೋದು, ಹಣ ನೆಲಕ್ಕೆ ಬೀಳಿದ್ರೂ ತುಳಿಯೋದು, ದೀಪ ನಂದಿದ್ರೂ ಗಮನ ಕೊಡೋದೇ ಇರೋದು, ದೇವರ ಮುಂದೆ ನಕಾರಾತ್ಮಕ ಮಾತು ಹೇಳೋದು. ಶಾಸ್ತ್ರಗಳ ಪ್ರಕಾರ ಇವು ಲಕ್ಷ್ಮೀ ದೇವಿಯ ಅಸಮಾಧಾನಕ್ಕೆ ಕಾರಣವಾಗಬಹುದು. ಏಕೆ ಹಣ ನಿಲ್ಲುತ್ತೆ ಗೊತ್ತಾ? ಲಕ್ಷ್ಮೀ ದೇವಿ ಎಂದರೆ ಶುದ್ಧತೆ ಪ್ಲಸ್ ಗೌರವ ಪ್ಲಸ್ ಶಾಂತಿ. ಈ ತಪ್ಪುಗಳಿಂದ ಮನೆಗೆ ನಕಾರಾತ್ಮಕ ಶಕ್ತಿ ಬರುತ್ತೆ, ಖರ್ಚು ನಿಯಂತ್ರಣ ತಪ್ಪುತ್ತೆ, ಹಣ ಬಂದರೂ ಉಳಿಯಲ್ಲ. ಅದಕ್ಕೆ ಹಿರಿಯರು ಹೇಳ್ತಿದ್ರು, ಹಣವನ್ನು ದೇವರಂತೆ ನೋಡಬೇಕು. ನಿಮ್ಮ ಜೀವನದಲ್ಲೂ ಆಗಿದೆಯಾ? ಹಣ ಬರ್ತಿದೆ ಆದರೆ ತಕ್ಷಣ ಸಮಸ್ಯೆ, ಯಾವುದೋ ಅಪ್ರತ್ಯಕ್ಷಕ ಖರ್ಚು, ಸಾಲ ತಾನೇ ಬರೋದು. ಇದು ಕೋಇನ್ಸಿಡೆಂಟ್ ಅಲ್ಲ ಸ್ನೇಹಿತರೆ, ಇದು ಒಂದು ಶಕ್ತಿ ಸಂಬಂಧಿಸಿದ ವಿಷಯ. ಆದರೆ ಚಿಂತೆ ಬೇಡ, ಪರಿಹಾರ ಇಲ್ಲಿದೆ. ಇಂದು ನೀವು ಮಾಡಬೇಕಾದ ಸರಳ ಪರಿಹಾರ ಯಾವುದೆಂದರೆ, ಇಂದು ಸಂಜೆ 6 ಗಂಟೆಯ ನಂತರ ಒಂದು ದೀಪ ಹಚ್ಚಿ. ಎಣ್ಣೆ ದೀಪ ಅಥವಾ ತುಪ್ಪದ ದೀಪ. ದೇವರ ಮುಂದೆ ಅಥವಾ ಮನೆಯಲ್ಲಿ ಶುದ್ಧ ಸ್ಥಳಗಳಲ್ಲಿ ದೀಪ ಹಚ್ಚುವಾಗ ಈ ಮಾತನ್ನು ಹೇಳಿ: ಲಕ್ಷ್ಮೀದೇವಿ, ನನ್ನ ಮನೆಯಲ್ಲಿ ಹಣ ನಿಲ್ಲುವಂತೆ, ಶಾಂತಿ ನೆಲೆಸುವಂತೆ ಕೃಪೆ ಮಾಡುತ್ತಾಯಿ ಎಂದು 3 ಬಾರಿ ಹೇಳಿ. ದೀಪ ಹಚ್ಚಿದ ನಂತರ ನೆಲಕ್ಕೆ ಬಿದ್ದ ಹಣ, ಉಪ್ಪು, ಅಶುದ್ಧತೆ ಇದ್ದರೆ ಶುದ್ಧ ಮಾಡಿ. ಇಂದು ಮಾತ್ರ ಅಲ್ಲ, ಇದನ್ನು ದಿನ ಅಭ್ಯಾಸ ಮಾಡಿ. ಇಂದು ತಪ್ಪದೇ ತಪ್ಪಿಸಬೇಕು. ಯಾವುದೆಂದರೆ, ಹಣ ನೆಲಕ್ಕೆ ಬಿದ್ದಾಗ ತುಳಿಯಬೇಡಿ. ಸಂಜೆ ಜಗಳ, ನಕಾರಾತ್ಮಕ ಮಾತುಗಳು ಬೇಡ. ದೀಪ ನಂದಿದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ದೇವರ ಮುಂದೆ ಹಣ ಇಲ್ಲ ಅನ್ನೋ ಮಾತು ಬೇಡ. ಮಾತಿಗೂ ಶಕ್ತಿ ಇದೆ ಸ್ನೇಹಿತರೆ. ಲಕ್ಷ್ಮೀದೇವಿ ಪರೀಕ್ಷೆ ಮಾಡ್ತಾಳೆ, ಶಿಕ್ಷೆ ಕೊಡೋಲ್ಲ. ನೀವು ಗೌರವ ತೋರಿಸಿದ್ರೆ ಹಣ ನಿಲ್ಲೋದು ಖಂಡಿತ. ಸಾವಿರಾರು ಜನ ಈ ಪರಿಹಾರದಿಂದ ಬದಲಾವಣೆ ಕಂಡಿದ್ದಾರೆ. ನಂಬಿಕೆ ಇರಲಿ, ಅಹಂಕಾರ ಬೇಡ. ಇಂದು ಹೇಳಿದ ತಪ್ಪು ಯಾವುದೆಂದರೆ, ನೀವು ನಿಮ್ಮ ಜೀವನದಲ್ಲಿದ್ದರೆ ಹಿಂದೆ ಸರಿಪಡಿಸಿಕೊಳ್ಳಿ. ಈ ವಿಡಿಯೋ ನಿಮ್ಮವರಿಗೂ ಕೂಡ ಕಳುಹಿಸಿ. ಹಣ ಸಮಸ್ಯೆ ಯಾರಿಗೂ ಬೇಡ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಲಕ್ಷ್ಮಿ ಅಂತ ಬರೆಯಿರಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ದಿನ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ನ ನೋಡುತ್ತಾ ಇರಿ. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ, ನಿಮ್ಮ ಮನೆ ಮೇಲೆ ಸದಾ ಇರಲಿ. ಧನ್ಯವಾದಗಳು.